ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಒಂದು ಅಧ್ಯಾಯ, ಎರಡನೇ ಅಧ್ಯಾಯ ಬಹುಪದೋಕ್ತಿಗಳು ಅಧ್ಯಾಯದ ಮೇಲೆ ವರ್ಕ್ಶೀಟ್ನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಪರಿಗಣಿಸಿದ್ದೀವಿ ಮತ್ತು ಅವುಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಡಿಗ್ರಿ ಅಥವಾ ಮಹತ್ತಮ ಘಾತವನ್ನು ಬರಿಬೇಕಾಗಿದೆ. ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದರೆ ನಿಮಗೆಲ್ಲ ಗೊತ್ತು, ಚರಾಕ್ಷರದ ಅತಿ ಹೆಚ್ಚಿನ ಘಾತ ಎಷ್ಟಿರ್ತದೋ ಅಷ್ಟು ಬರಿಬೇಕು. ಚರಾಕ್ಷರ ಇದರಲ್ಲಿ ಎಕ್ಸ್ ಇದೆ, 2 3 1 0. 2 3 1 0ಯಲ್ಲಿ ದೊಡ್ಡ ಬೆಲೆ ಯಾವುದು? 3. ಹೀಗಾಗಿ ಇದರ ಡಿಗ್ರಿ ಎಷ್ಟಾಗ್ತದೆ? 3. ಇಷ್ಟ ಬರೀರಿ, ಇದಕ್ಕಿಂತ ಹೆಚ್ಚಿಗೇನು ಕೆಲಸ ಇಲ್ಲ ಇಲ್ಲಿ. ಮುಂದಿನ ಪ್ರಶ್ನೆ ಬರ್ಕೊಂಡಿನ ಡಿಗ್ರಿ 3 ಅಂತ ಬರೆದನ್ನ ಯಾಕೆ ಬರಿತಾ ಇಲ್ಲ? y = px ನಕ್ಷೆಯನ್ನು ಕೆಳಗೆ ನೀಡಲಾಗಿದೆ. ನಕ್ಷೆ ಕೊಟ್ಟೈತಿಲ್ಲಿ, ಹೌದಾ? ಪಟ್ನ ನಕ್ಷೆ ಹಾಕ್ಬೋದು ಕ್ವಿಕ್ಲಿ, ಅದೆಲ್ಲ ಉದ್ದು ಬರೀಲಿಲ್ಲ. ನಾನು ನಕ್ಷೆ ಇಟ್ಟರೆ ಹಾಕ್ಬೋದಲ್ಲ, ಮತ್ತಲ್ಲಿ ಸಪ್ಲ ಮಾಡೋಂಗಿಲ್ಲ, ಸಪ್ಲ ಆಗಬಾರ್ದು. ನೋಡಿರಿ, p(x)ನ ಶೂನ್ಯತೆಗಳನ್ನು ಬರೀರಿ ಅಂತ ಹೇಳಿದಾರೆ. ಇಲ್ಲಿ ಎಕ್ಸ್ ಅಕ್ಷವನ್ನು ಎಲ್ಲೆಲ್ಲಿ ಕಟ್ ಮಾಡೈತಿ ನೋಡ್ಬೇಕು ನಾವು. ಎಲ್ಲೆಲ್ಲಿ ಕಟ್ ಮಾಡೈತಿ? ಇದು 1, ಇಲ್ಲಿ ನೋಡ್ರಿ 1ನೇ ಜಾಗ, ಇದು 2, ಇದು 3, ಮತ್ತು ಇದು ಎಷ್ಟು ಹೇಳ್ರಿ? 4. 4 ಸ್ಥಳಗಳಲ್ಲಿ ಕತ್ತರಿಸಿ ಛೇದಿಸ್ಕೊಂಡು ಹೋಗೈತಿ. ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಶೂನ್ಯತೆಗಳ ಸಂಖ್ಯೆ ಬರೀರಿ ಅಂತ ಹೇಳಿದಾರೆ. ಬರೀರಿ, ಶೂನ್ಯತೆಗಳ ಸಂಖ್ಯೆ ಅಂತ ಬರೀರಿ. ಶೂನ್ಯತೆಗಳ ಸಂಖ್ಯೆ = ಎಷ್ಟು ಬರಲಿ? 4 ಬರಲಿಲ್ಲ, 5 ಬರಲಿಲ್ಲ? 4 ಬರಿಬೇಕಲ್ಲ? ಕನ್ಫರ್ಮ್ ಆಗೈತೆ ಎಲ್ಲರಿಗೂ? ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡ್ರಿ. ಇಲ್ಲೊಂದು ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇದು ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗಿತ್ತು. ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ಯಾವಾಗಲೂ px ಅಥವಾ ಆ ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸ್ಕೋಬೇಕು. ಮೊದಲನೇ ಸ್ಟೆಪ್ ಇದು. ಇನ್ನು px ಬೆಲೆಯನ್ನು ಇದ್ರ ಕೆಳಗೆ ಬರೀರಿ. x² - 25. ಕ್ವಿಕ್ಲಿ ನನ್ನ ಜೊತೆ ಬರೀಬೇಕೆಲ್ಲರೂ. x² - 25 = 0. x² = 25 ಅಂದರೆ x = ಎಷ್ಟಾಯ್ತು ನೋಡ್ರಿ? ಪ್ಲಸ್ ಅಥವಾ ಮೈನಸ್ ವರ್ಗಮೂಲ 25, ಹೌದಾ? 25 ವರ್ಗಮೂಲ ಎಷ್ಟು? 5. ಅಂದರೆ x = ಎಷ್ಟು? +5 ಅಥವಾ -5. ಆದ್ದರಿಂದ ಶೂನ್ಯತೆಗಳು, ಈ ಕೊಟ್ಟಿರ್ತಕ್ಕಂತಹ ಬಹುಪದೋಕ್ತಿಯ ಶೂನ್ಯತೆಗಳು ಏನು ಅಂದರೆ +5 ಮತ್ತು -5. +5, ಎಷ್ಟು ಬರೀಬೇಕು? -5 ಬರೀಬೇಕು. ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಸ್ವಲ್ಪ ಅನ್ವಯಿಕ ಪ್ರಶ್ನೆ ಇದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಮೇಲೆ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ ಸಮನಾದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಈ ವರ್ಗ ಬಹುಪದೋಕ್ತಿಯೊಳಗೆ ಒಂದು ಕೆ ಐತೆ, ಸರಿನಾ? ಮೊದಲು ಏನು ಮಾಡೋಣ? ABC ಬೆಲೆಗಳನ್ನು ಬರ್ಕೊಳ್ಳೋಣ. a = ಎಷ್ಟು ಬರಿಬೋದು? x² ಸಗುಣಕ ಹೌದಿಲ್ಲ? a ಅಂದರೆ x² ಸಗುಣಕ ಎಷ್ಟು? 2, x² ಸಗುಣಕ. ಆಮೇಲೆ b ಬೆಲೆ x ಸಗುಣಕ -6, c ಬೆಲೆ ಎಷ್ಟು? k. ABC ಬೆಲೆಗಳನ್ನು ಬರ್ಕೊಂಡ್ರು. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಮೊದಲು ಕಂಡುಹಿಡಿಯೋಣ. ಅಲ್ಫಾ ಪ್ಲಸ್ ಬೀಟಾ = ಏನು ನಿಮ್ಮ ರೂಲು? -b/a ನಿಮ್ಮ ಸೂತ್ರದಲ್ಲಿದೆ. ಇಲ್ಲಿ ಬೆಲೆಗಳನ್ನು ಆದೇಶಿಸ್ರಿ. ಮೈನಸ್ ಹಾಗೆ ಇರಲಿ. ಬಿದ ಬೆಲೆ ಈಗಾಗಲೇ ಎಷ್ಟೈತಿ? -6 ಐತಿ. ಏದು ಬೆಲೆ ಎಷ್ಟೈತಿ ನೋಡ್ರಿ? 2 ಅದ. ಮೈನಸ್ ಕ್ಯಾನ್ಸಲ್ ಆಯ್ತು. 2 1 2 3 ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಎಷ್ಟು ಬಂತು? 3 ಬಂತು. ಇನ್ನು ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿನು. ಅಲ್ಫಾ × ಬೀಟಾ ಇರ್ತಕ್ಕಂಥ ಸೂತ್ರ ಏನು? c/a. ನ ಬೆಲೆಯನ್ನು ಗಮನಿಸೋಣ. ದ ಬದಲಿ ಏನು ಬರಿಬೇಕು ನಾವೀಗ? ಕೆ ಬರಿಬೇಕು. ಏದ ಬೆಲೆ ಎಷ್ಟೈತಿ ನೋಡ್ರಿ? 2 ಐತಿ. ಇಷ್ಟ ಇಡ್ರಿ, ಯಾಕಂದ್ರೆ ಕೇಕ್ ನಮಗೆ ಬೆಲೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕಾಗಿತ್ತು. ಅದನ್ನು ಕಂಡುಹಿಡಿಯೋಕೆ ಇಲ್ಲೊಂದು ಸಂಬಂಧವನ್ನು ಕೊಟ್ಟಿದ್ದಾನಲ್ಲ, ಅದನ್ನ ಉಪಯೋಗ ಮಾಡ್ಕೋಬೇಕು. ಶೂನ್ಯತೆಗಳ ಮೊತ್ತವು ದತ್ತಾಂಶದಂತೆ ಬರ್ರಿ. ಇಲ್ಲಿ ದತ್ತ ಏನು ನಿಮ್ಗೆ ದತ್ತಾಂಶ ಐತಂದ್ರೆ ಶೂನ್ಯತೆಗಳ ಮೊತ್ತವು ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧದ ಅರ್ಧದಷ್ಟಕ್ಕೆ, ಅಲ್ಫಾ ಬೀಟಾ ಅಂದರೆ ಇದು ಗುಣಲಬ್ಧ, ಇದರ ಅರ್ಧದಷ್ಟು ಅಂದ್ರೆ 1/2 × ಅಲ್ಫಾ ಬೀಟಾ. ಈ ಸಂಬಂಧ ನಾವು ಬರ್ಕೋಬೇಕು. ಯಾಕಂದ್ರೆ ಸಮಸ್ಯೆಯ ದತ್ತಾಂಶದಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆಯನ್ನು ಗಣಿತೀಯ ರೂಪದಲ್ಲಿ ಬರ್ದೇನೆ. ಇದು ನೀವು ಅರ್ಥ ಮಾಡ್ಕೊಂಡು ನೀವೇ ಬರಿಬೇಕಾದದ್ದು. ಇದು ಬೇರೆ ಸಂಬಂಧ ಕೊಟ್ಟಿದ್ದೆ ಅಂದರೆ ಬೇರೆ ಬರಿಬೇಕಿಷ್ಟ. ಇಲ್ಲಿ ಕೊಟ್ಟಿದ್ದಾರಲ್ಲ, ಏನದನ್ನು ಬರ್ದಿದ್ದೇನೆ ನಾನು. ಅಲ್ಫಾ ಪ್ಲಸ್ ಬೀಟಾದ ಬೆಲೆ ಗೊತ್ತೈತೆ ನೋಡ್ರಿ, 3 ಹಾಕ್ರಿ. = 1/2 × ಅಲ್ಫಾ ಬೀಟಾದ ಬೆಲೆ ಎಷ್ಟೈತಿ? k/2 ಐತೆ ಅಲ್ಲೋ? k/2 ಹಾಕ್ರಿ. k/2. ಅಲ್ಫಾ ಬೀಟಾ ಅಂದರೆ ಎಷ್ಟೈತಿ? k/2 ಐತಿ. ಅಂದ್ರೆ 3 = ಏನು ಬರಿತೀವಿ ನಾವೀಗ? 3 = ಏನು ಬರಲಿಕ್ಕೆ ಸಾಧ್ಯ ಆಯಿತು? k/, ಎಷ್ಟು ಬರೆಯೋಣ? ಎಷ್ಟು? 4. ಈಗ 4 ಈ ಕಡೆ ಹೊರಗೆ ನಾಲ್ಕರ ಮಾಡಿ 3 × 4 = k ಬಂತು. ಅಂದರೆ ಕೇದ ಬೆಲೆ ಎಷ್ಟು ಆಯಿತು? 12 ಆಯಿತು ಇಲ್ಲ? 4 ಮತ್ತು 3 ಗುಣಿಸಿದ್ರೆ ಎಷ್ಟು ಬರ್ತದೆ ನಿಮ್ಗೆ? 12 ಬರ್ತದೆ. ಅಂದ್ರೆ ನ ಬೆಲೆ ಎಷ್ಟು? 12 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ,
ಇಲ್ಲಿ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಆ ಬಹುಪದೋಕ್ತಿಯ ಶೂನ್ಯತೆಗಳ ಪಿ ಮತ್ತು ಕ್ಯೂ ಅಂತ ಹೇಳಿದ್ದಾರೆ. ಅಲ್ಫಾ ಬೀಟಾ ತಗೊಳ್ಳಂಗಿಲ್ಲ ಇಲ್ಲಿ, ಅಥವಾ ಎಕ್ಸ್ದ ತೊಗೊಳಂಗಿಲ್ಲ. ಪಿ ಮತ್ತು ಕ್ಯೂಗಳು ಶೂನ್ಯತೆಗಳು. ಹಾಗಾದರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ನ ಬೆಲೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಮೊದಲನೇ ಕೆಲಸ ಕೊಟ್ಟಿರತಕ್ಕಂತಹ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಆ ಶೂನ್ಯತೆಗಳನ್ನು ಕಂಡುಹಿಡಿಯೋದಕ್ಕೆ ಈಗ ಈ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಎಫ್ ಎಕ್ಸ್ ಐತಲ್ಲ, ಇದನ್ನು 0ಕ್ಕೆ ಹೋಲಿಸ್ಕೊಡಿ. ಎಫ್ ಎಕ್ಸ್ = 0 ಬರೀರಿ. ಬರೆದ್ರಾ? ಎಫ್ ಎಕ್ಸ್ = 0. ಎಫ್ ಎಕ್ಸ್ನ ಬೆಲೆ ಎಷ್ಟಿದೆ ನೋಡಿ, 2x² - 7x ಪ್ಲಸ್ ಎಷ್ಟಿದೆ, 3 ಇದೆ. ಎಷ್ಟು ಬರೆಯೋಣ? 0 ಬರೆಯೋಣ. ಮೊದಲನೇ ಪದ ಕೊನೆ ಪದ ಗುಣಿಸ್ಕೊಂಡ್ರೆ 6x² ಬಂತು. 6ಕ್ಕೆ ಅಪವರ್ತನಗಳು 3 ಮತ್ತು 2 ತೊಗೋತೀವಿ ನಾವು. ಅದು ಹೊಂದಂಗಿಲ್ಲ. 3 2 ತೊಗೊಂಡ್ರೆ ಕೂಡಿಸಿದ್ರೆ ಕಳೆದ್ರೆ 7 ಬರೋದಿಲ್ಲ. ಅದಕ್ಕೆ ಏನು ಮಾಡೋಣ, 6x ಮತ್ತು ಬರೀ x ತೊಗೊರಿ. ಕೂಡಿಸಿದ್ರೆ ಎಷ್ಟು ಆಗ್ತದೆ? 7x ಆಗ್ತದಿಲ್ಲ. ಅದರ -7x ಆಗ್ಬೇಕಲ್ಲ, -7x ಆಗಬೇಕು. ಆ ಕಾರಣಕ್ಕೋಸ್ಕರ ಇದನ್ನೂ ಮೈನಸ್ ತೊಗೋಬೇಕು, ಇದನ್ನು ಕೂಡ ಏನು ತೊಗೋಬೇಕು ಹೇಳ್ರಿ, ಮೈನಸ್ ತೊಗೋಬೇಕು. ಆವಾಗ -7x ಆಕತಿ. ಗುಣಾಕಾರ ಮಾಡಿದ್ರೆ ಪ್ಲಸ್ 6x² ಆಗ್ತೈತೆ ಇಲ್ಲ? ಸರಿ, ಈಗ 2x² ಹಾಗೆ ಬರೆಯೋಣ. ಆಮೇಲೆ -6x - x ಪ್ಲಸ್ 3 ಎಷ್ಟಾಯ್ತು? 0 ಆಯಿತು. ತಿಳಿತಾ ಇಷ್ಟೆಲ್ಲರಿಗೂ? ಇಲ್ಲಿ ಮೊದಲನೇ ಗುಂಪಿನಾಗ ಏನು ಸಾಮಾನ್ಯತೆ, ಎರಡನೇ ಗುಂಪಿನಾಗ ಏನು ಸಾಮಾನ್ಯತೆ ಗಮನಿಸಬೇಕು. ಸರಿಯಾಗಿ ಕಾಮನ್ ತೊಗೋಬೇಕು. 2 ಸಾಮಾನ್ಯತೆಗೋನ ಅಷ್ಟೇ ಅಲ್ಲದೆ ಎಕ್ಸ್ ಸಾಮಾನ್ಯತೆ. 2x ಸಾಮಾನ್ಯ ತೆಗೆದ್ರೆ ಎಷ್ಟು ಉಳಿತು ನೋಡ್ರಿ, ಇಲ್ಲಿ x ಉಳಿತು. ಪೋರ್ತಿಸಿಗೆ 9th ಮಾಡಿದಿರಲ್ಲ ಇಲ್ಲ? ಹಾಂ, ಇಲ್ಲಿ 2x ಹೊರಗೆ ತೆಗೆದ್ರೆ x ಉಳಿತು 3. 6ರಾಗಿಂದ 2 ಹೊರಗೆ ಬಂದೈತಿ. ಹಂಗಂತ 4 ಬರೆಯಂಗಿಲ್ಲ. 2 3 6 ಗುಣಾಕಾರ ಸಂಬಂಧ ಐತಿ. 2 3 6 x ಹೊರಗೆ ಬಂದೈತಿ. ಅಂದರೆ x - 3 ಆಯ್ತು. ಇಲ್ಲಿ ಏನೂ ಕಾಣಂಗಿಲ್ಲ, ಅದಕ್ಕೆ ಏನೂ ಇಲ್ಲ, ಬ್ರಾಕೆಟ್ ಹಾಕ್ಬಿಡ್ರಿ. ಏನೂ ಇಲ್ಲ ಅಂದರೆ 1 ಇಟ್ಕೊರಾದ್ರೆ 1 × ಬ್ರಾಕೆಟ್ x ಪ್ಲಸ್ ಇದ್ದು ಬ್ರಾಕೆಟ್ ಹಾಕಿರೋದ್ರಿಂದ ಹಿಂದೆ ಮೈನಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಇದ್ದದ್ದು ಏನಾಕತಿ, ಮೈನಸ್ ಆಕತಿ. -3 = 0. ಇಲ್ಲಿಯೂ ಕೂಡ x - 3 ಇದೆ, ಇಲ್ಲಿಯೂ ಕೂಡ x - 3 ಇದೆ. x - 3 ಸಾಮಾನ್ಯ ತೊಗೊಂಡ್ಬರ್ರಿ. x - 3 × ಬ್ರಾಕೆಟ್ ಎಷ್ಟು ಉಳಿತದಪ್ಪ, 2x - 1 = ಎಷ್ಟು ಬರ್ತದ, 0 ಬರ್ತದೆ. ಅಂದರೆ x - 3 = 0 ಅಥವಾ ಎಷ್ಟು ಬರಿಬೇಕು, 2x - 1 = 0 ಬರಿಬೇಕು. x - 3 = 0 ಅಥವಾ 2x - 1 = 0. ಅಂದರೆ x = 3 ಮತ್ತು ಇನ್ನೊಂದು x = ಎಷ್ಟು ಬರ್ತದೆ, 1/2 ಬರ್ತದೆ. ಆದ್ದರಿಂದ ಎಷ್ಟು ಬರೆದು ಬಿಡ್ರಿ, x = 3 ಅಥವಾ 2x = 1. ಅಂದರೆ x = ನಮಗೆ ಎಷ್ಟು ಬಂತು, 3 ಅಥವಾ x = ಎಷ್ಟು, 1/2. ಅಂದರೆ ನಿಮ್ಮ ಶೂನ್ಯತೆಗಳು ಪಿ ಮತ್ತು ಕ್ಯೂ ಅಂದ ನಾವು. ಅಂದ್ರೆ ಪಿ = ಎಷ್ಟಾಯ್ತು, 3 ಆಯಿತು. ಕ್ಯೂ = ಎಷ್ಟಾಯ್ತು, 1/2 ಆಯಿತು. ಪಿ ಕ್ಯೂ ಗೊತ್ತಾಯಿತು. ಕೇಳಿದ್ದೇನು, p² + q² ಬೆಲೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ರು. p² + q² ಬೆಲೆ ಇಲ್ಲಿ ನೋಡ್ರಿ. p² + q² ಇಲ್ಲೇ ಮಾಡ್ತೀನಿ ನೋಡ್ರಿ. 3ರ ವರ್ಗ ಪ್ಲಸ್ 1/2 ಬ್ರಾಕೆಟ್ ಸ್ಕ್ವೇರ್, 1/2 ಬ್ರಾಕೆಟ್ ಸ್ಕ್ವೇರ್. 3ರ ವರ್ಗ ಎಷ್ಟು, 9. 9 ಪ್ಲಸ್ 1 4 ಅದ ಇಲ್ಲ, 1 4 1 4 4 9 36 1 37 4 37 p² + q² = ಎಷ್ಟು, 37 4. ಅರ್ಥ ಆಯ್ತಾ ಎಲ್ರಿಗೂ? p² + q² ಬೆಲೆ 37 4 ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಮುಂದಿನ ಒಂದು ಪ್ರಶ್ನೆ, ಇದು ಕೂಡ ಶೂನ್ಯತೆಗಳನ್ನು ಕಂಡುಹಿಡಿದಿದೆ. ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಅಷ್ಟ, ಶೂನ್ಯತೆಗಳನ್ನು ಕಂಡುಹಿಡಿಯೋದಿಲ್ಲ. ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕಾಗಿದೆ. ಅದಕ್ಕೆ ABC ಬೆಲೆ ಬರ್ಕೋರಿ. a = x² ಸಗುಣಕ ಎಷ್ಟಿದೆ, x² ಸಗುಣಕ ಗಮನಿಸ್ರಿ, ಎಷ್ಟಿದೆ, 1 ಇದೆ. ಆಮೇಲೆ b ಅಂದರೆ x ಸಗುಣಕ ಎಷ್ಟಿದೆ ನೋಡ್ರಿ, 7 ಇದೆ. ಸ್ಥಿರಾಂಕ c = ಎಷ್ಟು, 10. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇರತಕ್ಕಂಥ ಸೂತ್ರ ಏನು, -b/a b ನ ಬೆಲೆ 7, a ನ ಬೆಲೆ ಎಷ್ಟು, 1. ಅಂದರೆ ಎಷ್ಟಾಯಿತು, -7 ಆಯಿತು. -7 ಶೂನ್ಯತೆಗಳ ಮೊತ್ತ ಆಯಿತು. ಇನ್ನು ಶೂನ್ಯತೆಗಳ ಗುಣಲಬ್ಧ ಅಂದಾಗ ಆಲ್ಫಾ ಇಂಟು ಬೀಟಾಗೆ ಇರತಕ್ಕಂಥ ಸೂತ್ರ ಏನು,
ಸಿ ಡಿವೈಡೆಡ್ ಬೈ ಎ. ಸಿ ಬೈ ಎ ಅನ್ನು ಬರ್ಕೊಡ್ರಿ, ಬೆಲೆಯನ್ನು ಆದೇಶಿಸ್ರಿ. ಸಿನ ಬೆಲೆ ಎಷ್ಟಿದೆ ನೋಡ್ರಿ, 10 ಇದೆ. ಎದ ಬೆಲೆ ಎಷ್ಟಿದೆ, 1 ಇದೆ. 10/1 ಅಂದ್ರೆ ಉತ್ತರ ಎಷ್ಟು, 10. ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. 2 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ x² - 2x - 8 ಅದ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಹೇಳಿದ. ಮೊದಲನೇ ಕೆಲಸ ಏನು, ಶೂನ್ಯತೆಗಳನ್ನು ಕಂಡುಹಿಡಿಬೇಕಾಗಿದೆ. ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡ್ಬೇಕು, ಪಿ ಎಕ್ಸ್ ಅನ್ನು 0ಗೆ ಸಮೀಕರಿಸ್ಕೋಬೇಕು. ಪಿ ಎಕ್ಸ್ = 0 ಬರಿಬೇಕೆಲ್ಲರೂ. ಪಿ ಎಕ್ಸ್ = 0 ಬರೆದ್ರ ನೆಕ್ಸ್ಟ್ ಪಿ ಎಕ್ಸ್ನ ಜಾಗದಾಗ ಎಷ್ಟೈತೆ ನೋಡ್ರಿ, x² - 2x ಮೈನಸ್ ಎಷ್ಟಿದೆ, 8 ಇದೆ, = 0. x² ಮತ್ತು -8 ಗುಣಿಸಿದ್ರೆ -8x² ಆಯ್ತು. -8x² ಕಪೋರ್ತನಗಳು ಏನು ತೊಗೋಬೇಕು, 4 ಮತ್ತು 2 ತೊಗೋಬೇಕು. 4 2 ಅನುಕೂಲ ಇಲ್ಲಿ, 4x 2x ಅದರ ಮಧ್ಯಪದ ಕೂಡಿಸಿದ್ರೆ ಅಟ್ ಬರ್ಬೇಕು, ಹಂಗೆ ಓಡ್ಕೋಬೇಕಂತ. ಹೆಂಗೆ ತೊಗೋತೀರಿ ಹೇಳ್ರಿ, ಇದನ್ನು ಪ್ಲಸ್ ತೊಗೊಳ್ಳೋಣ, +2x. ಇದನ್ನೇನು ತೊಗೊಳ್ಳೋಣ, ಮೈನಸ್ ತೊಗೊಳ್ಳೋಣ. -4x + 2x ಅಂದ್ರೆ ಎಷ್ಟಾಕೈತಿ, ಮೈನಸ್ ಎಷ್ಟು ನೋಡ್ರಿ, -4x + 2x ಅಂದ್ರೆ -2x ಆಗ್ತಾ ಇಲ್ಲ ಅದು, -2x. ಅರ್ಥ ಆಯ್ತಾ ಎಲ್ರಿಗೂ? ಈಗ x² ಬರ್ರಿ, ಮುಂದೆ -4x, ಮುಂದೇನು ಬರೀಣ, +2x, ಮುಂದೇನು ಬರಿಬೇಕು, -8 = 0. ಗುಣಾಕಾರ ಮಾಡ್ರೆ -8x² ಆಕತಿ, ಕೂಡಿಸಿದ್ರೆ -2x ಸರಿ ಹೋಗ್ತದೆ. ಸರಿ, ಇಷ್ಟಾದಮೇಲೆ ಗುಂಪು ಮಾಡಿ ಅಪವರ್ತಿಸೋದು. ಈಗ ಸಾಮಾನ್ಯ ತೊಗೋಬೇಕು ಹೊರಗೆ. ಏನು ತೊಗೋತಾರೆ ನೋಡ್ರಿ, ಮೊದಲನೇ ಗುಂಪು ಇದು, ಎರಡನೇ ಗುಂಪು. ಮೊದಲನೇ ಗುಂಪಿನಾಗ x ಸಾಮಾನ್ಯ ತೊಗೋರಿ, x - 4 ಆಗ್ತತಿ. ಎರಡನೇ ಗುಂಪಿನಾಗ 2 ಸಾಮಾನ್ಯ ತೊಗೋರಿ, +2 × ಬ್ರಾಕೆಟ್ ಎಷ್ಟಾಯಿತು, x - 4 = ಎಷ್ಟು, 0. ಇಲ್ಲೂ x - 4 ಅದ, ಇಲ್ಲಿ ಎಷ್ಟದ ನೋಡ್ರಿ, x + 2 ಅದ, = ಎಷ್ಟಾಯ್ತು, 0 ಆಯಿತು. ಹೌದು ಆಯ್ತಾ ಇಲ್ಲ, ತಾಳೆ ಬೇರೆ ನೋಡೋದೈತೆ ನಿನ್ನ. ನೋಡ್ರಿ ಇವಾಗ ಎಷ್ಟು ಬರೀಬೇಕು, x - 4 = 0. ಆದ್ದರಿಂದ x - 4 = 0 ಅಥವಾ x + 2 = 0. x + 2 = 0 ಅಂದರೆ x = 4 ಅಥವಾ x = ಎಷ್ಟು, -2. ಪ್ರಶ್ನೆ ನೋಡ್ರಿ ಏನದ, ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಕಂಡುಹಿಡಿದ್ವಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂದರು. ಇವತ್ತನ್ನ ಹೆಂಗೆ ಬರ್ಕೊಂಡು ಅಂದ್ರೆ α = 4, β = -2 ಬರೀತು. ಮೊದಲು ಇದ್ರ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡೋಣ, ಆಮೇಲೆ ಸೂತ್ರದ ಪ್ರಕಾರ ಕಂಡುಹಿಡಿದು ತಾಳೆ ನೋಡೋಣ. α + β = 4 + ಬ್ರಾಕೆಟ್ -2 α + β. α β ಕೂಡಿಸ್ಕೊಂಡಿದ್ದೀನಿ ನಾನು, 4ಕ್ಕೆ -2 ಕೂಡಿಸ್ತೀನಿ. 4 2ರ ವ್ಯತ್ಯಾಸ ಎಷ್ಟು, 2, ದೊಡ್ಡ ಅಂಕೆ ಚಿಹ್ನೆ ಇಡಬೇಕು, ಪ್ಲಸ್ ಅಂದ್ರೆ +2 ಆಗ್ತದೆ. ಶೂನ್ಯತೆಗಳ ಗುಣಲಬ್ಧ α β = 4 ಬ್ರಾಕೆಟ್ -2, 4 2 ಗುಣಿಸಿದ್ರೆ 8, ದೊಡ್ಡ ಪ್ಲಸ್ ಇಂಟು ಮೈನಸ್ ಅಂದರೆ ಎಷ್ಟಾಯ್ತು, -8 ಆಯ್ತು. ನೋಡ್ರಿ ಇನ್ನು ತಾಳೆ ನೋಡೋದು, ಇದು ಸೂತ್ರದ ಪ್ರಕಾರ α + β = ನಿಮ್ಮ ಸೂತ್ರ ಪ್ರಕಾರ -b/a. ಸ್ವಲ್ಪ ABC ಬೆಲೆಗಳನ್ನು ಬರ್ಕೊಳ್ಳೋಣ. x² - 2x - 8 ಐತಿ, x² - 2x - 8 ಐತೆ ಅಂದ್ರೆ a = ಎಷ್ಟು, 1, ಹೌದಾ. b = ಎಷ್ಟು, -2. c = ಎಷ್ಟು, -8. x² - 2x - 8 ಐತದ. a ಅಂದರೆ x² ಸಗುಣಕ 1, b ಅಂದರೆ x ಅನ್ನು ಸಗುಣಕ -2, c ಅಂದರೆ ಎಷ್ಟು, ಸ್ಥಿರಾಂಕ -8. -b/a ಸೂತ್ರ ಐತಿ, ಮೈನಸ್ ಬ್ರಾಕೆಟ್ -2 ಡಿವೈಡೆಡ್ ಬೈ a 1 ಐತಿ ನೋಡಿ, +2. α + β ಮ್ಯಾಲೆ ತಗೊಂಡಿರಿ, 2 ಬಂದೈತಿಲ್ಲ, ತಾಳೆ ಆಯ್ತಿಲ್ಲಿ. α β ಗುಣಲಬ್ಧ α β = c / a. ಸಿದ ಬೆಲೆ ಎಷ್ಟೈತಿ ನೋಡ್ರಿ, ಸಿದ ಬೆಲೆ ಎಷ್ಟೈತಿ, -8 ಅದ, ಬಾಗ್ಲೆ ಎಷ್ಟು, a 1 ಅಂದ್ರೆ ಉತ್ತರ ಎಷ್ಟು, -8. ಇಲ್ಲಿ ನೋಡ್ರಿ ಮ್ಯಾಲೆ -8 ಐತಿ ಇಲ್ಲಿ ನೋಡ್ರಿ. ಬೇಕಂದ್ರೆ ಸಮೀಕರಣ ಅಂತ ಬರ್ಕೊಂಡು ಹೋಲಿಸ್ಕೊಂಡು ಹಂಗೂ ಹೇಳ್ಬೋದು, ಸಾಕು ಇಷ್ಟು ಮಾಡಿಟ್ರು ಸಾಕು, ತಾಳೆ ಆಯಿತು. ಇಷ್ಟೇ, ಇದು ನಿಜವಾಗಿಯೂ ಮೂಲಗಳ ಮೊತ್ತ ಗುಣಲಬ್ಧ ಕೂಡಿಸಿ ನೋಡಿದ್ವಿ, ಸೂತ್ರದ ಪ್ರಕಾರ ನೋಡ್ಕೊಂಡ್ವಿ, ಇಷ್ಟೇ. ಮುಂದಿನ ಪ್ರಶ್ನೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ, -3 ಮತ್ತು 2.
ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅಲ್ಪ ಮತ್ತು ಬೀಟಾ ನಿಮಗೆ ಶೂನ್ಯತೆಗಳಾಗಿದ್ದು ಅಂದ್ರೆ ಈ ಶೂನ್ಯತೆಗಳನ್ನು ಹೊಂದಿರತಕ್ಕಂತಹ ವರ್ಗ ಬಹುಪದೋಕ್ತಿ ಯಾವುದಾಗಿರಬೇಕು? ಈ ಎರಡು ಶೂನ್ಯತೆಗಳಾದರೆ ಪಿ ಎಕ್ಸ್ ಇಸ್ ಈಕ್ವಲ್ ಟು ಏನೈತೆ ನಿಮ್ಮ ಸೂತ್ರ? ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರಕೆಟ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್, ಇಲ್ಲಿ ಕಂಪಲ್ಸರಿ ಮೈನಸ್ ಐತೆ ನೆನಪಿಟ್ಕೋರಿ, ಪ್ಲಸ್ ಏನು ಅಲ್ಫಾ ಬೀಟಾ. ಒಂದು ವೇಳೆ ಇವು ಫ್ರ್ಯಾಕ್ಷನ್ಸ್ನಾಗ 2/3 4/5 ಇದ್ದು ಅಂದ್ರೆ ಕೆ ಹೊರಗೆ ಇಟ್ಕೊಂಡು ತೊಗೋಬೇಕು ಸೂತ್ರ. ಅದು ಮುಂದೆ ಲಾಸ್ಟ್ ಕೆ ಬೆಲೆ ಅದು ಕ್ಯಾನ್ಸಲ್ ಆಗೋಂಗೆ ತೊಗೋಬೇಕು. ಹಾಗೇನು ಹೆಚ್ಚು ಕೊಡೋಂಗಿಲ್ಲ, ಅದ್ರಾಗ ಗೊತ್ತಿರ್ಬೇಕು ಮಾತಾಡೋದು. ಎಕ್ಸ್ ಸ್ಕ್ವೇರ್ ಇರಲಿ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ ಇಲ್ಲಿ ನೋಡ್ರಿ ಕೊಟ್ಟಿದ್ದೇನು ದತ್ತಾಂಶ ಏನೈತೆ ಅಂದರೆ ಇಲ್ಲಿ ಮೊದಲು ಬರ್ಕೋಬೇಕಾಗಿತ್ತು ನಾನು. ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ? -3 ಅದ. ಗುಣಲಬ್ಧ ಅಂದ್ರೆ ಆಲ್ಫಾ ಬೀಟಾ ಎಷ್ಟದ? 2 ಅದ. ಇದನ್ನು ಮೊದಲು ಬರೆದು ಬಿಡಬೇಕು. ಈಗ ನಾನು ಬರೆದಿರಲಿಲ್ಲ, ಅದಕ್ಕೆ ಪಕ್ಕಕ್ಕೆ ಬರ್ತೀನಿ. ಶೂನ್ಯತೆಗಳ ಮೊತ್ತ -3, ಗುಣಲಬ್ಧ ಎಷ್ಟದ? 2 ಅದ. ಅದನ್ನು ಉಪಯೋಗ ಮಾಡ್ಕೋರಿಲ್ಲ. ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು? -3 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದರೆ ಎಷ್ಟು? 2 ಈಕ್ವಲ್ ಟು ಎಷ್ಟು? 0 ಆಯಿತು. ಸ್ವಲ್ಪ ಇದನ್ನು ಬ್ರ್ಯಾಕೆಟ್ ತಗೊಂಬಿಡ್ರಿ. +3x + 2 ಈಕ್ವಲ್ ಟು 0 ಯಾಕೆ ಬರ್ದೆ ನಾನು ಇಲ್ಲಿ? ಬರೀಬಾರ್ದಲ್ಲ ನೋಡಿ, ನೀವು ಸುಮ್ಕೊಂತಿರಲ್ಲ. ಈಕ್ವಲ್ ಟು 0 ಅಲ್ಲ, ಅದು ಈಕ್ವಲ್ ಟು 0 ಬರಲ್ಲ. ಪಿ ಎಕ್ಸ್ ಈಕ್ವಲ್ ಟು ಐತೆ ಹಿಂದೆ ಕಂಟಿನ್ಯೂಷನ್ ವರ್ಗ ಬಹುಪದೋಕ್ತಿ ಬರೀಬೇಕಾಗಿತ್ತು. x² + 3x + 2 ಇದು ನಿಮಗೆ ಬೇಕಾಗಿರ್ತಕ್ಕಂಥ ವರ್ಗ ಬಹುಪದೋಕ್ತಿ. ಗೊತ್ತಾಯ್ತಾ? ಇಷ್ಟ ಆಗಲಿಲ್ಲ, ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂದಿದ್ರೆ ಬರೆದ್ರಿ. ಮುಂದೇನು ಮಾಡ್ಲಿಕ್ಕೆ ಹೇಳಿದ್ದಾರೆ? ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಈಗ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಪಿ ಎಕ್ಸ್ ಅನ್ನು ಎದಕ್ಕೆ ಹೋಲಿಸ್ಕೋಬೇಕು? 0 ಹೋಲಿಸ್ಕೋಬೇಕು. ಪಿ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದಮೇಲೆ 3x² + 3x + 2 ಈಕ್ವಲ್ ಟು 0 ಆಗಬೇಕು. x² + 3x + 2 ಈಸ್ ಈಕ್ವಲ್ ಟು 0. ಮಧ್ಯಪದ ಹೊಡ್ಕೋರಿ. ಹೆಂಗೆ ಹೊಡಿತೀರಿ? ಭಾಳ ಸರಳ ಐತಿ. 2x ಪ್ಲಸ್ ಅಲ್ಲ 2x² ಆದ ಮೊದಲಿಂದ ಕೊನೆದ ಹೆಂಗೆ ಹೊಡಿದದು? 3x 2x ಮುಂದೆ ಪ್ಲಸ್ ಎಕ್ಸ್ 2x ಎಕ್ಸ್ ಕುಡಿಸಿದ್ರೆ 3x ಬರ್ತದಿಲ್ಲ. +2 ಈಸ್ ಈಕ್ವಲ್ ಟು ಎಷ್ಟು? 0 ಆಯಿತು. ಮೊದಲನೇ ಎರಡು ಬೆಲೆಗಳಲ್ಲಿ ಎಕ್ಸ್ ಸಾಮಾನ್ಯ ಇದೆ, ಎಕ್ಸ್ ಸಾಮಾನ್ಯ ತೆಗೀರಿ. ಎಕ್ಸ್ ಪ್ಲಸ್ ಎಷ್ಟಾಗ್ತೈತೆ ನೋಡ್ರಿ? 2. ನಂತರ ಏನೂ ಸಾಮಾನ್ಯ ಇಲ್ಲ ಅಂದರೆ 1. x + 2 ಈಕ್ವಲ್ ಟು ಎಷ್ಟು ಬರೀತೀರಿ? 0 ಬರೀರಿ. x + 2 ಇಲ್ಲೂ ಐತಿ, ಇಲ್ಲೂ ಐತಿ. x + 2 ಸಾಮಾನ್ಯ ತರೋಣ, ಹೊರಗಡೆ ತಂದ ಮೇಲೆ ಉಳಿತು ಎಷ್ಟು? x + 1 ಉಳಿತು ಈಕ್ವಲ್ ಟು ಏನು ಮಾಡ್ತೀರಿ? 0 ಬರೀತೀರಿ. ಅರ್ಥ ಆಯ್ತಿಲ್ಲ? ಬ್ರಕೆಟ್ ತೊಗೊಂಡು ಸಾಮಾನ್ಯ ತೊಗೊಂಡು ಅರ್ಥ ಆಯ್ತು ಎಲ್ಲರಿಗೂ? x + 2 ಇಂಟು ಬ್ರಕೆಟ್ x + 1 ಈಕ್ವಲ್ ಟು 0 ಅಂದರೆ x + 2 ಈಸ್ ಈಕ್ವಲ್ ಟು 0 ಅಥವಾ ಏನು ಬರೀಬೇಕು? x + 1 ಈಸ್ ಈಕ್ವಲ್ ಟು ಎಷ್ಟಾಯ್ತು? 0 ಆಯಿತು. ಅಂದರೆ x ಈಸ್ ಈಕ್ವಲ್ ಟು ಎಷ್ಟು? -2 ಅಥವಾ x ಈಸ್ ಈಕ್ವಲ್ ಟು ಎಷ್ಟು? -1 ಅಂತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಶೂನ್ಯತೆಗಳು -2, -1 ಇಲ್ಲಿಗೆ ನಮಗೆ ಪರಿಹಾರ ಮುಗೀತು. ಇದರೊಂದಿಗೆ ಈ ಒಂದು ವರ್ಕ್ಶೀಟ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಕೂಡ ಪೂರ್ಣ ಆದವು. ಸೊ ಇಷ್ಟಾದರೆ ನಮಗೆ ಬಹುಪದೋಕ್ತಿಗಳು ಅಧ್ಯಾಯದ ಮೇಲೆ ಏನು ನಿಮ್ಗೆ ವರ್ಕ್ಶೀಟ್ ಕೊಟ್ಟಿತ್ತು ಆ ವರ್ಕ್ಶೀಟ್ಗೆ ಪರಿಹಾರವನ್ನು ಕೊಡಲಾಗಿತ್ತು.